ನಮಸ್ಕಾರ ಸ್ನೇಹಿತರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಅಂತ್ಯಗೊಳ್ಳುವ ಲಕ್ಷಣನೇ ಕಾಣ್ತಿಲ್ಲ. ಹಾಗಾದ್ರೆ ಈ ಯುದ್ಧಕ್ಕೆ ಅಮೆರಿಕ, ಇಸ್ರೇಲ್ ಎಷ್ಟು ದುಡ್ಡು ಖರ್ಚು ಮಾಡ್ತಿವೆ? ಅಮೆರಿಕ ಒಂದು ಸೆಕೆಂಡ್ಗೆ ಎಷ್ಟು ದುಡ್ಡು ಸುರಿತಿದೆ ಗೊತ್ತಾ? ಗಲ್ಫ್ ರಾಷ್ಟ್ರಗಳಿಗೆ ಆಗ್ತಿರುವ ನಷ್ಟ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಯುದ್ಧಕ್ಕೆ ಅಮೆರಿಕದ ದುಡ್ಡಿನ ಹೊಳೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಿದೆ. ಒಂದು ತಿಂಗಳಲ್ಲಿ ಅಮೆರಿಕ ಬರೋಬ್ಬರಿ $2,700 ಕೋಟಿ ದುಡ್ಡು ಖರ್ಚು ಮಾಡಿದೆ. ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 2,63,000 ಕೋಟಿ ರೂಪಾಯಿಯಷ್ಟು ಆಗುತ್ತೆ. ಅಂದ್ರೆ ದಿನಕ್ಕೆ $89 ಕೋಟಿ ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ 8,455 ಕೋಟಿ ರೂಪಾಯಿಯಷ್ಟು ದುಡ್ಡು ಖರ್ಚು ಮಾಡಿದೆ. ಅದೇ ರೀತಿ ಸೆಕೆಂಡ್ಗೆ $10,300 ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ 9,80,000 ದುಡ್ಡು ಖರ್ಚು ಮಾಡ್ತಿದೆ ಅಂತ ಸಿಪ್ರಿ ಸಂಸ್ಥೆ ವರದಿ ಮಾಡಿದೆ. ಯಾವುದಕ್ಕೆ ಎಷ್ಟು ಖರ್ಚಾಗ್ತಿದೆ? ಹಾಗಾದ್ರೆ ಅಮೆರಿಕ ಯಾವುದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದೆ ಅಂತ ನೋಡೋದಾದ್ರೆ, ಯುದ್ಧದ ಖರ್ಚಿನಲ್ಲಿ ಹೆಚ್ಚು ದುಡ್ಡು ಮಿಸೈಲ್ ಪಾಲಾಗ್ತಿದೆ. ದಿನಕ್ಕೆ $32 ಕೋಟಿ ಅಂದ್ರೆ 3,040 ಕೋಟಿ ರೂಪಾಯಿಯಷ್ಟು ಮೊತ್ತದ ಮಿಸೈಲ್ ಹಾರಿಸ್ತಿದೆ ಅಮೆರಿಕ. ವಾಯುಸೇನೆ ಕಾರ್ಯಾಚರಣೆಗೆ ದಿನಕ್ಕೆ $24 ಕೋಟಿ ಅಂದ್ರೆ 2,327 ಕೋಟಿ ರೂಪಾಯಿ ಖರ್ಚಾಗ್ತಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕದ ನೌಕಾಪಡೆ ಕೂಡ ರಣರಂಗಕ್ಕೆ ಇಳಿದಿದೆ. ಇದರ ಕಾರ್ಯಾಚರಣೆಗೆ ಒಂದು ದಿನಕ್ಕೆ $15 ಕೋಟಿ ಅಂದ್ರೆ 1,472 ಕೋಟಿ ರೂಪಾಯಿ ಬೇಕಾಗ್ತಿದೆ. ಮಿಸೈಲ್ ಡಿಫೆನ್ಸ್ ವ್ಯವಸ್ಥೆಗೆ ದಿನಕ್ಕೆ $9,50 ಲಕ್ಷ ಅಂದ್ರೆ 902 ಕೋಟಿ ರೂಪಾಯಿ ದುಡ್ಡು ಬೇಕಾಗ್ತಿದೆ. ಇಂಟೆಲಿಜೆನ್ಸ್ ಸೈಬರ್ ಆಪರೇಷನ್ಗಳಿಗೆ ಅಂತ ದಿನಕ್ಕೆ $4,50 ಲಕ್ಷ ಅಂದ್ರೆ 427 ಕೋಟಿ ರೂಪಾಯಿಯಷ್ಟು ದುಡ್ಡು ಬೇಕಾಗ್ತಿದೆ. ಸಿಬ್ಬಂದಿ ಸಾರಿಗೆಗೆ ಅಂತ ದಿನಕ್ಕೆ $3 ಕೋಟಿ ಅಂದ್ರೆ 285 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಹೀಗೆ ಯುದ್ಧಕ್ಕೆ ದುಡ್ಡಿನ ಹೊಳೆ ಹರಿಸ್ತಿರುವ ಅಮೆರಿಕ ಈಗ ಈ ಎಲ್ಲಾ ನಷ್ಟವನ್ನ ಅರಬ್ ದೇಶಗಳು ಭರಿಸಿಕೊಡಬೇಕು ಅಂತ ಹೇಳ್ತಾ ಇದೆ. ಇಸ್ರೇಲ್ಗೆ ಎಷ್ಟು ಖರ್ಚಾಗ್ತಿದೆ? ಯುದ್ಧ ಶುರುವಾದ ಬಳಿಕ ಮೊದಲ 20 ದಿನಗಳಲ್ಲಿ ಇಸ್ರೇಲ್ಗೆ ಎಷ್ಟು ಖರ್ಚಾಗಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಅದರ ಪ್ರಕಾರ ಇಸ್ರೇಲ್ ಯುದ್ಧ ಶುರುವಾದ 20 ದಿನಗಳಲ್ಲಿ $640 ಕೋಟಿ ಅಂದ್ರೆ ಹತ್ತತ್ರ 60,000 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿದೆ. ಪ್ರತಿದಿನ ಹೆಚ್ಚು ಕಡಿಮೆ 2,991 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದೆ. ಯುದ್ಧ ಶುರುವಾಗೋ ಟೈಮಲ್ಲಿ $1,250 ಕೋಟಿ ಅಂದ್ರೆ 1,15,000 ಕೋಟಿ ರೂಪಾಯಿ ದುಡ್ಡು ಮೀಸಲಿಟ್ಟಿತ್ತು. ಆದರೆ ಆರಂಭದ 20 ದಿನಗಳಲ್ಲೇ ಅರ್ಧಕ್ಕರ್ಧ ದುಡ್ಡು ಖರ್ಚಾಗಿತ್ತು. ಹೀಗಾಗಿ ನಂತರದಲ್ಲಿ ಇಸ್ರೇಲ್ ಮಿಲಿಟರಿ ಹೆಚ್ಚುವರಿ ಬಜೆಟ್ಗಾಗಿ ಬೇಡಿಕೆ ಇಟ್ಟಿತ್ತು. ಅದರ ಬೆನ್ನಲ್ಲೇ ಇಸ್ರೇಲ್ ಸರ್ಕಾರ $82 ಕೋಟಿ ಅಂದ್ರೆ 7,600 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದೆ. ಇರಾನ್ಗೆ ಯುದ್ಧದಿಂದ ಭಾರಿ ನಷ್ಟ. ಈ ಯುದ್ಧದಲ್ಲಿ ಹೆಚ್ಚು ನಷ್ಟ ಅನುಭವಿಸುತ್ತಿರುವುದು ಅಂದ್ರೆ ಅದು ಇರಾನ್. ಸರಿಯಾದ ಅಂಕಿಅಂಶಗಳು ಇನ್ನೂ ಹೊರಬಿದ್ದಿಲ್ಲ. ಆದ್ರೆ ಮೊದಲ ಒಂದು ತಿಂಗಳಲ್ಲಿ 13 ಲಕ್ಷ ಕೋಟಿ ರೂಪಾಯಿಯಷ್ಟು ಲಾಸ್ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಮಿಸೈಲ್ ದಾಳಿಯಿಂದ ಮೂಲಸೌಕರ್ಯಗಳು ಪುಡಿಯಾಗಿದ್ದು ಇದರಿಂದ 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ. ತೈಲ ರಫ್ತು ಸ್ಥಗಿತಗೊಂಡಿದ್ರಿಂದ 33,000 ಕೋಟಿ ರೂಪಾಯಿಯಷ್ಟು ನಷ್ಟ ಅನುಭವಿಸಿದೆ. ಇನ್ನು ಇರಾನ್ನ GDP 20% ನಷ್ಟು ಇಳಿಕೆಯಾಗಲಿದ್ದು 4 ಕೋಟಿಯಷ್ಟು ಜನ ಬಡತನಕ್ಕೆ ತಳ್ಳಲ್ಪಡ್ತಾರೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಗಲ್ಫ್ ದೇಶಗಳಿಗೂ ಭಾರಿ ನಷ್ಟ. ಅಮೆರಿಕ ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ ಗಲ್ಫ್ ದೇಶಗಳ ಮೇಲೆ ಮುಗಿಬಿದ್ದಿತ್ತು. ಈ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳು ಮತ್ತು ಆಯಿಲ್ ರಿಫೈನರಿಗಳ ಮೇಲೆ ಮಿಸೈಲ್ ದಾಳಿ ನಡೆಸಿದೆ. ಈವರೆಗೆ 4,000ಕ್ಕೂ ಹೆಚ್ಚು ಮಿಸೈಲ್ ಹಾರಿಸಿದ್ದು $106 ಕೋಟಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಆಯಿಲ್ ರಫ್ತು ಮೇಲೆ ಎಫೆಕ್ಟ್ ಆಗಿದೆ. ಉದ್ಯೋಗ, ಪ್ರವಾಸೋದ್ಯಮ, ವಿಮಾನಯಾನ ಹೀಗೆ ಪ್ರತಿಯೊಂದರ ಮೇಲೂ ಎಫೆಕ್ಟ್ ಆಗ್ತಿದೆ. ಇನ್ನು ಈ ಸಂಘರ್ಷದಿಂದ ಅರಬ್ ದೇಶಗಳಿಗೆ $194 ಬಿಲಿಯನ್ ಅಂದ್ರೆ 18,13,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಲಿದೆ ಅಂತ ವಿಶ್ವಸಂಸ್ಥೆ ಎಚ್ಚರಿಸಿದೆ. ಅರಬ್ ರಾಷ್ಟ್ರಗಳ GDPಯಲ್ಲಿ ಕುಸಿತ ಆಗಲಿದ್ದು 36 ಲಕ್ಷ ಜನ ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಿದೆ. ಸ್ನೇಹಿತರೆ, ಇದು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಎಷ್ಟು ಖರ್ಚಾಗ್ತಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗ್ತಿದೆ ಅನ್ನೋದರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.